ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಆರ್ ಅನದರ್ ರೆಸಿಪಿ ಅಂತ ಹೇಳ್ಬೋದು. ಇದು ಬಂದು ಒಂದು ಬೆಸ್ಟ್ ಕಷಾಯ ಫಾರ್ ಕೆಮ್ಮು ಶೀತಕ್ಕೆಲ್ಲ ಒಂದು ಸಖತ್ತಾಗಿ ಹೇಗೆ ವರ್ಕ್ ಆಗುತ್ತೆ. ಆ್ಯಂಡ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆ ಇಡ್ತಿದ್ದೀನಿ ಬಿಸಿ ಮಾಡೋಕ್ಕೆ. ಸೊ ಅದಕ್ಕೆ ಒಂದು 500 ml ಅಷ್ಟು ವಾಟರ್ ಹಾಕ್ತಾಯಿದ್ದೀನಿ. ಐ ಮೀನ್ ಲೈಕ್ 2 glasses ಆಫ್ ವಾಟರ್ ಅಷ್ಟು ಆ್ಯಡ್ ಮಾಡ್ತಿದ್ದೀನಿ. ಅದು ಸ್ವಲ್ಪ ಬಾಯ್ಲ್ ಆಗಲಿ. ಇದು ಬಾಯ್ಲ್ ಆದಮೇಲೆ ಇದಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಅದನ್ನು ತೋರಿಸ್ತೀನಿ. ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಿ. ಆ್ಯಂಡ್ ತುಳಸಿ ಇದಕ್ಕೆ ತುಂಬ ಮೇಯ್ನ್ ಇಂಗ್ರೀಡಿಯೆಂಟ್ಸು. ನಮ್ಮ ಮನೇಲಿ ತುಳಸಿನೇ ಸಿಗಲಿಲ್ಲ ಇವತ್ತು ನನಗೆ. ಸೊ ಅದಕ್ಕೆ ಇನ್ನು ಮಿಕ್ಕಿದ್ದು ಹಾಕಿಬಿಟ್ಟು ನನ್ನ ಮಗ್ಳಿಗೆ ಕಷಾಯ ಮಾಡಿಕೊಡೋಣ ಅಂದ್ಕೊಂಡೆ. ಸೊ ಇದಕ್ಕೆ ಶುಂಠಿ, ಪೆಪ್ಪರು, ಅರಶಿನ, ಚಕ್ಕೆ, ಲವಂಗ ಇಷ್ಟು ಬೇಕಾಗುತ್ತೆ. ಸೊ ನಾನು ಈ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಒಂದು 5-6 ಲವಂಗ, ಆಮೇಲೆ 1 ಇಂಚಷ್ಟು ಶುಂಠಿ, 1 ಇಂಚಷ್ಟು ಚಕ್ಕೆ, ಆಮೇಲೆ ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ, ಆಮೇಲೆ ಒಂದು 1/2 ಸ್ಪೂನಷ್ಟು ಪೆಪ್ಪರು. ರಾ ಪೆಪ್ಪರ್ ಆದರೂ ಹಾಕ್ಬೋದು, ನಾನು ಅದು ಪೌಡರ್ ಮಾಡಿದ್ದಿತ್ತು. ಸೊ ಅದನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಬರೋ ತನಕ ಅದನ್ನು ಬಾಯ್ಲ್ ಮಾಡಬೇಕು. ಸೊ ಇದಂತೂ ಅಬೌವ್ 3 years ಮಕ್ಕಳಿಂದ ನೀವು ಎಷ್ಟು ವಯಸ್ಸಾದವರು, ದೊಡ್ಡವರು, 10 years ಮಕ್ಕಳೆಲ್ಲ ತೊಗೊಬೋದು. ಸೊ ಇದು ಒಂದು ದೊಡ್ಡ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಂದರೆ ದೊಡ್ಡವ್ರು ತೊಗೊಬೇಕಾಗುತ್ತೆ. ಲಾಸ್ಟಲ್ಲಿ ಒಂದು ಡಿಸೈನ್ ಇದೆಯಲ್ಲ, ಸೊ 1/4 ಗ್ಲಾಸಷ್ಟು ಮಕ್ಳಿಗೆ ಕೊಡ್ಬೋದು, ಒಂದು 5 years ಮೇಲ್ಪಟ್ಟವ್ರಿಗೆ. ನನ್ನ ಮಗಳಿಗೆ ಇವಾಗ 5 years. ಸೊ ನಾನು ಅವಳಿಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಅದ್ರಲ್ಲಿ 1/4 ಗ್ಲಾಸಷ್ಟು ಕೊಡ್ತೀನಿ. 3 years 4 years ಇದ್ದವರು ಒಂದು 2-3 ಸ್ಪೂನಷ್ಟು ಕುಡಿಸ್ಬೋದು. ಬಿಕಾಸ್ ಅದು ಸ್ವಲ್ಪ ಘಾಟ್ ಇರುತ್ತೆ. ಸೊ ಮಕ್ಕಳು ಅದನ್ನು ಕುಡಿಯೋಲ್ಲ. ಸೊ ಅದಕ್ಕೆ ನೀವು ಔಷಧಿ ಮೊರೆ ಹೋಗೋದಕ್ಕಿಂತ ಮುಂಚೆ ಈ ಥರದ್ದು 1-2 ಮನೆಮದ್ದು ಯೂಸ್ ಮಾಡಿದ್ರೆ ಒಳ್ಳೆಯದು ಅಂದ್ಕೊತೀನಿ. ಸೊ ಇದು ನಾನಂತೂ ಟ್ರೈ ಮಾಡಿದ್ದೀನಿ, ನಾನೇ ಕುಡ್ದಿದ್ದೀನಿ. ಸೊ ನನಗೆ ಒಂದು 3-4 ಡೇಸಲ್ಲಿ, ಒಂದು 5 ಡೇಸಲ್ಲಿ ಕಮ್ಮಿ ಆಯಿತು. ಆಬ್ವಿಯಸ್ಲಿ ನೀವು ಮಾತ್ರೆ ಸಿರಪ್ ತೊಗೊಂಡು ಅಷ್ಟೇ ಟೈಮ್ ಬೇಕಾಗುತ್ತೆ ಕೆಮ್ಮು ಶೀತಕ್ಕೆ. ಸೊ ಇದು ಬೆಸ್ಟ್ ಅಂದ್ಕೊತೀನಿ. ನನಗೆ ಗೊತ್ತಿರೋ ಪ್ರಕಾರ ಶೇರ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ನನ್ನ ಮಗಳಿಗೂ ಸಹ ಇದು ವರ್ಕ್ ಆಗಿದೆ. ನನ್ನ ಮಗ 10 years, ಸೊ ಅವನಿಗೂ ವರ್ಕ್ ಆಗಿದೆ. ಸೊ ಫಸ್ಟ್ ಬಂದಿದ್ದ ತಕ್ಷಣವೇ ಔಷಧಿ ಕೊಡೋದಿಲ್ಲ, ಈ ಕಷಾಯ ಕೊಡ್ತೀನಿ 2 ದಿನ. ಸೊ ದಟ್ ಕಮ್ಮಿ ಆಗುತ್ತೆ ಒಂದೊಂದು ಸತಿ. ಆ್ಯಂಡ್ ಇದೆಲ್ಲ ಆದಮೇಲೆ ನೀವು ಬೆಲ್ಲ ಆ್ಯಡ್ ಮಾಡ್ಬೋದು ಅಥವಾ ಜೇನುತುಪ್ಪ ಆ್ಯಡ್ ಮಾಡ್ಬೋದು. ಜೇನುತುಪ್ಪ ಮಾತ್ರ ತಣ್ಣಗಾದ್ಮೇಲೆ ಆ್ಯಡ್ ಮಾಡಿ, ಬಿಸಿಲಿ ಮಾತ್ರ ಯಾವುದಕ್ಕೂ ಹಾಕಬೇಡಿ. ಸೊ ನಾನು ಬೆಲ್ಲ ಕರಗಿಸಿದ್ದಿತ್ತು. ಸೊ ಅದಕ್ಕೆ ಇದು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಡ್ತೀನಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ಬೆಲ್ಲ ಅಥವಾ ಹನಿ ಯಾವ್ದು ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ. ಬಟ್ ತುಳಸಿ ಮಾತ್ರ ಮಿಸ್ ಮಾಡಬೇಡಿ. ನಾನಿವತ್ತು ನನಗೆ ಸಿಗಲಿಲ್ಲ, ಸೊ ಅನಿವಾರ್ಯವಾಗಿ ಮಿಸ್ ಆಯಿತು. ಸೊ ನೀವು ಮಾಡಬೇಕಾದ್ರೆ ತುಳಸಿ ಒಂದು 4-5 ಎಸ್ಲು ಹಾಕ್ಕೊಳ್ಳಿ. ಸೊ ಇದನ್ನಂತೂ ಮಕ್ಳಿಗಂತೂ ತುಂಬ ಸಕ್ಕತ್ತಾಗಿ ವರ್ಕ್ ಆಗುತ್ತೆ ಗಾಯ್ಸ್. ಸೀರಿಯಸ್ಲಿ ತುಂಬ ಚೆನ್ನಾಗೂ ಇರುತ್ತೆ. ಆಮೇಲೆ ತುಂಬ ಬೇಗ ಕೆಮ್ಮು ಶೀತ ಒಂದು ಹತೋಟಿಗೆ ಬರುತ್ತೆ. ನಾನಂತೂ ಈ ಕಷಾಯ ತುಂಬ ಸತಿ ಟ್ರೈ ಮಾಡಿದ್ದೀನಿ, ನಾನು ಆ್ಯಂಡ್ ನನ್ನ ಮಕ್ಕಳು ಎಲ್ಲನೂ. ಇದಂತೂ ಅಮೇಝಿಂಗಾಗಿ ವರ್ಕ್ ಆಗಿದೆ. ನೀವು ಟ್ರೈ ಮಾಡಿ ಇದನ್ನು. ಆ್ಯಂಡ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ತುಂಬ ಜನ ನೋಡ್ತಾ ಇದ್ದೀರಾ, ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಿಮಗೆ ಹೊಸ ನೋಟಿಫಿಕೇಷನ್ಸ್ ಬರುತ್ತೆ ಹೊಸ ವೀಡಿಯೋಸ್ ಬಂದಾಗ. ಸೊ ಯೂಸ್ಫುಲ್ ವೀಡಿಯೋಸ್ ತುಂಬ ಇರ್ತವೆ. ಸೊ ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಮಾಡಿ ಬೇಗ. ಆ್ಯಂಡ್ ಎಲ್ಲರಿಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ರೆಸಿಪಿ ಯಾರಿಗೆ ಬೇಕೋ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಈ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ನನ್ನ ಮಗಳು ಕೊಡ್ತಾಯಿದ್ದೀನಿ. ಸೊ ಇದಂತೂ ತುಂಬ ಅಂದರೆ ತುಂಬ ಬೇಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದಿನ ಕುಡಿದ ತಕ್ಷಣ ಗೊತ್ತಾಗುತ್ತೆ. ಒಂದು 3 days ತಗೊಳ್ಳಿ, 3 times 3 days. ಸೊ ದೊಡ್ಡವರಾದರೆ ಅರ್ಧ ಗ್ಲಾಸು, ಚಿಕ್ಕವರಾದರೆ 1/4 ಗ್ಲಾಸು. ಸೊ ಯಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ hit like button. And thanks for watching guys.